ಹಾಯ್ ಫ್ರೆಂಡ್ಸ್, ನೋಡ್ಬೋದು ಇದು ಅಡಿಕೆ ತೋಟ ನಮ್ಮದು ಆಯಿತಾ. ಇಲ್ಲಿ ಹೇಗೆ ಗುರಿ ಗೊಬ್ಬರನ ಯೂಸ್ ಮಾಡ್ತೀವಿ ಅಂತ ನೋಡಿ. ಈ ಥರ ಅಡಿಕೆ ಮರ ಸುತ್ತಲೂ ಫಸ್ಟು ಗುರಿ ಗೊಬ್ಬರ ಹಾಕಿ, ಆಮೇಲೆ ಈ ಥರ ಒಣಗಿದ ಎಲೆ ಇರುತ್ತೆ ನೋಡಿ, ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತೀವಿ ನಾವು ಪೆಟ್ಟಿಂದ, ಅದನ್ನು ಇದ್ರ ಮೇಲೆಲ್ಲ ಹಾಕ್ತೀವಿ. ಯಾಕೆಂದರೆ ಮಳೆ ಬಿದ್ದಾಗ ಡೈರೆಕ್ಟ್ಲಿ ಇದ್ರ ಮೇಲೆ ನೀರು ಬಿದ್ದರೆ ಇದು ಮಳೆ ನೀರಿಂದ ಕೊಚ್ಕೊಂಡು ಹೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೇ ನಾವು ಈ ಥರ ಒಣ ಎಲೆನ ಈ ಗೊಬ್ಬರದ ಮೇಲೆ ಹಾಕಿದಾಗ ಡೈರೆಕ್ಟ್ ನೀರು ಇದ್ರ ಮೇಲೆ ಬೀಳಲ್ಲ. ಆ್ಯಂಡ್ ಒಂದು 15 ಡೇಸಲ್ಲೇ ಕರಗಿ ಮಣ್ಣೊಳಗಡೆ ಹೋಗುತ್ತೆ. ಇದು ನೀರೆಲ್ಲ ಮಿಕ್ಸ್ ಆಗಿ ಕರಗಿ ಮಣ್ಣೊಳಗಡೆ ಹೋಗುತ್ತೆ. ಅದರ್ವೈಸ್ ಡೈರೆಕ್ಟ್ ನೀರು ಬಿದ್ದರೆ ಈ ಕಡೆ ಎಲ್ಲ ಕೊಚ್ಕೊಂಡು ಈ ಥರ ಕಾಲುವೆಗೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೇ ಈ ಥರ ಮೇಲ್ಗಡೆಯಿಂದ ಕವರಿಂಗ್ ಮಾಡ್ತೀವಿ ಗೊಬ್ಬರಕ್ಕೆ. ನೋಡ್ಬೋದು ಹೇಗೆ ಮಾಡಿದ್ದೀವಿ ಅಂತ. ಒಂದು ಮರಕ್ಕೆ 3/4 kg 1 kg ಹತ್ತಿರ ಕೊಟ್ಟಿದ್ದೀವಿ ಗೊಬ್ಬರನ. ನೋಡಿ, ಎಲ್ಲದನ್ನು ಇಲ್ಲೇ ಮಲ್ಚಿಂಗ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ಲು ಬಾಳೆ ಮರ, ಇವು ಯಾವುದ್ಯಾವುದು ಕಾಡು ಬಾಳೆ ಮರ ಇರುತ್ತೆ ನೋಡಿ, ಅದನ್ನೆಲ್ಲ ಕಡಿದು ಇಲ್ಲೇ ಮಲ್ಚಿಂಗ್ ಮಾಡಿದ್ದೀವಿ. ಆಮೇಲೆ ಅಡಿಕೆ ಮರದಿಂದ ಬಿದ್ದಂಥ ಸೋಗೆ ಎಲ್ಲದನ್ನು ಇಲ್ಲೇ ಮಲ್ಚಿಂಗ್ ಮಾಡಿದ್ದೀವಿ. ಆ್ಯಂಡ್ ಎಕ್ಸ್ಟ್ರಾ ಕೂಡ ಹಾಕಿದ್ದೀವಿ.